ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಿಮ್ಗೊಂದು ಹೇಳಬೇಕು. ಏನಂದ್ರೆ ನನ್ನ ಫ್ರೆಂಡ್ ನನ್ನ ಮನೆಗೆ ಬಂದಾಗ, ಅಂದ್ರೆ ಬೆಂಗಳೂರಿಗೆ ಬಂದಾಗ, ಪ್ರತಿಯೊಂದು ಕ್ಷಣಗಳನ್ನು ನಾನು ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ಕೆಲವೊಂದು ಕ್ಷಣಗಳು ನನಗೆ ಪ್ರೈವೇಟ್ ಆಗಿ ಇರಬೇಕು ಅಂತ ಅನ್ಸುತ್ತೆ. ಈ ವಿಡಿಯೋ ಬಂದು ಕಂಪೈಲೇಷನ್ ಆಫ್ ಆಲ್ ದ ಮೂಮೆಂಟ್ಸ್ ನಾನು ರೆಕಾರ್ಡ್ ಮಾಡೋಕ್ಕೆ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಸೊ ಪ್ಲೀಸ್ ಎಂಜಾಯ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನನ್ನ ಚೈನೀಸ್ ಹೆಸರು ಕೊನೆಗೂ ನನ್ನ ಫ್ರೆಂಡ್ ರಿತಿಕಾ ಜೊತೆ ನಾನು ನಂದಿ ಹಿಲ್ಸ್ಗೆ ಬಂದಿದ್ದೀನಿ. ಅಲ್ಲಿಂದ ನನ್ನಿಬ್ಬರು ಫ್ರೆಂಡ್ಸ್ ಇದ್ದಾರೆ. ರಿತಿಕಾ ಬೆಂಗಳೂರಿಗೆ ಹೋಗಿದೆ. ಲೈಕ್ ತುಂಬ ಚಳಿ ಆಗ್ತಿದೆ. ನಮ್ಗೆ ಗೊತ್ತಿರಲಿಲ್ಲ. ನಾನು ನಂದಿ ಹಿಲ್ಸ್ಗೆ ಫಸ್ಟ್ ಟೈಮ್ ಬರ್ತಿರೋದು. ಜಾಕೆಟ್ ತೊಗೊಬಂದಿಲ್ಲ. ಆ್ಯಂಡ್ ನನ್ನ ಫ್ರೆಂಡು ಕೂಡ ಹೇಳಿಲ್ಲ ಜಾಕೆಟ್ ತೊಗೊಬೋ ಅಂತ. ಆ್ಯಂಡ್ ಏನಕ್ಕೆ ಇಂಡಿಯನ್ ಅಟೈರ್ ಹಾಕಿದ್ದೀವಿ ಅಂದರೆ, ಇದಾದಮೇಲೆ ನಾವು ಈಶಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಶಾ ಟೆಂಪಲ್ಗೆ ನಾರ್ಮಲ್ ಜಾಗರ್ಸು ಅದು ಹಾಕೊಂಡು ಹೋಗಿದ್ದೆ ಚೆನ್ನಾಗಿರಲ್ಲ ಅಂತ ಕುರ್ತಿ ಹಾಕೊಂಡು ಹೋಗ್ತಾ ಇದ್ದೀವಿ. ರಿತಿಕಾ ಇವಾಗ ಹೇಳು, ಹೇಗಿದೆ ಬೆಂಗಳೂರು? ಫಸ್ಟ್ ನಮಸ್ಕಾರ. ಫಸ್ಟ್ ಟೈಮ್ ನಾನು ನಂದಿ ಹಿಲ್ಸ್ಗೆ ಬರ್ತಿರೋದು. ಆ್ಯಂಡ್ ವ್ಲಾಗ್ ಮಾಡೋಕ್ಕೆ ಒಂಥರ ವಿಯರ್ಡ್ ಅನಿಸ್ತಿದೆ. ಲಿಟ್ರಲಿ ಯಾರು ಕಾಣಿಸ್ತಾ ಇಲ್ಲ. ಅಲ್ಲಿ ಜನರಿದ್ದಾರೆ ಬಟ್ ಯಾರು ಕಾಣಿಸ್ತಿಲ್ಲ. ಆ್ಯಂಡ್ ಈ ಕಡೆ ಕೂಡ ಏನೇನು ಕಾಣಿಸ್ತಿಲ್ಲ. ಸನ್ರೈಸ್ ಟೈಮ್ಗೆ ಬರಬೇಕು ಅಂದ್ಕೊಂಡ್ವಿ, ಬಟ್ ಸನ್ರೈಸ್ ಟೈಮ್ಗೆ ಬರೋಕ್ಕಾಗಿಲ್ಲ. ಬಟ್ ಸ್ಟಿಲ್ 7 o'clock ಮುಂಚೆ ಬಂದ್ವಿ, ಬಟ್ ಏನೂ ಕಾಣಿಸ್ತಿಲ್ಲ. ಫಸ್ಟ್ ಟೈಮ್ ಲೈಫಲ್ಲಿ ರಾಂಗ್ ಔಟ್ಫಿಟ್ ಫಾರ್ ದ ರೈಟ್ ಪ್ಲೇಸ್ ಹಾಕ್ಕೊಂಡಿದ್ದೀನಿ. ಇದು ನನ್ನ ಡೈಲಾಗ್ ಅಲ್ಲ, ರಿತಿಕಾ ಡೈಲಾಗು. ಆ್ಯಂಡ್ ಇನ್ನೊಂದು ಹೇಳಬೇಕು, ನನ್ನ ಯಾರೋ ಒಬ್ರು ನೋಡಿಬಿಟ್ಟು ರೆಕಗ್ನೈಸ್ ಮಾಡಿದ್ರು, ಐಶ್ವರ್ಯ ಅಂತ. ಅವರು ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದಿದ ತಕ್ಷಣ ನಾನು ಒಬ್ಬರು ರೆಕಗ್ನೈಸ್ ಮಾಡಿದಂದರೆ ಅವರೇ. ಐಶ್ವರ್ಯ ಅವರೇ, ನಾನು ವೀಡಿಯೋ ನೋಡ್ತಿದ್ದೆ. ನಿಮಗೆ ನಮಸ್ಕಾರ. ಆಬ್ವಿಯಸ್ಲಿ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿರೋರಿಗೆ ನಂದಿ ಬೆಟ್ಟ ಏನು ಹೊಸದಲ್ಲ, ಬಟ್ ನನಗೆ ಹೊಸದು. ಸೊ ಅದಕ್ಕೆ ಸ್ವಲ್ಪ ತೋರಿಸ್ತೀನಿ. ಎಲ್ಲರೂ ಆಲ್ರೆಡಿ ನೋಡಿರ್ತಾರೆ, ಅದಕ್ಕೆ ಜಾಸ್ತಿ ಏನು ತೋರ್ಸೋಕ್ಕೋಗಲ್ಲ. ಡ್ಯಾನ್ಸ್ ಆಡ್ತಿದೆ. ಇವಾಗ ಟಿಪ್ಪು ಡ್ರಾಪಲ್ಲಿ ಇದ್ದೀವಿ. ಇದೆ ಅನ್ಕೊಂತೀನಿ ಟಿಪ್ಪು ಡ್ರಾಪ್. ರಿತಿಕಾಗೆ ಎಕ್ಸ್ಪ್ಲೇನ್ ಮಾಡಿದೆ, ಟಿಪ್ಪು ಸುಲ್ತಾನ್ ಅವ್ರ ಕೈದಿಗಳನ್ನ ಕೊಂದುಬಿಟ್ಟು ಇಲ್ಲೇ ಹಾಕ್ತಿದ್ದು ಅಂತ. ಬಟ್ ಇವಾಗ ಸೂಸೈಡ್ ಪಾಯಿಂಟ್ ಅಂತ ಫೇಮಸ್ ಆಗಿದೆ. ಕನ್ವರ್ಟೆಡ್ ದಟ್, ಐ ಮೀನ್ ಟ್ರಾನ್ಸ್ಲೇಟೆಡ್ ದಟ್ ಇನ್ ಕನ್ನಡ. ಹಿಂದೆ ಬ್ಯಾಕ್ಗ್ರೌಂಡು ಸೂಪರ್ ಕ್ಯೂಟ್ ಆಗಿದೆ. ಬಟ್ ಆ ಬೆಂಚು ಮತ್ತು 2 ಟ್ರೀಗಳ ಮಧ್ಯೆ ಹೇಗಿದೆ ಅಂದರೆ ತುಂಬ ಲೋನ್ಲಿ ಆಗಿ ಕಾಣಿಸ್ತಿದೆ. ನಾನು ರಿತಿಕಾ ಅದಕ್ಕೆ ಫೋಟೋ ಇಟ್ಕೊಂಡ್ವಿ, ಅದನ್ನು ಒಂದು ಪೇಂಟ್ ಮಾಡೋಣ ಅಂತ. ಸೊ ಅದು ಪೇಂಟ್ ಮಾಡಿಬಿಟ್ಟು ಟ್ರೈ ಮಾಡ್ತೀವಿ, ಹೇಗೆ ಬರುತ್ತೆ ಅಂತ ನೋಡ್ತೀನಿ ಅದನ್ನು. ಆ್ಯಂಡ್ ನೀವು ನನ್ನ ಕೂದಲು ನೋಡ್ಬೋದು ಹೇಗಾಗಿದೆ ಅಂತ. ಫುಲ್ ಮಾಯ್ಸ್ಟ್ ಆಗಿಬಿಟ್ಟಿದೆ ಕೂದಲೆಲ್ಲ. ಆ್ಯಂಡ್ ಬಟ್ ಸ್ಟಿಲ್ ಒಂಥರ ಚೆನ್ನಾಗಿದೆ. ಇದೊಂದು ಸ್ಪಾಟ್ ಹತ್ರ ಸ್ಟಾಪ್ ಮಾಡಿದ್ವಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಂದಿ ಬೆಟ್ಟ ಆಯಿತು. ನಂದಿ ಬೆಟ್ಟ ಕೆಳಗಡೆ ಇರೋ ಭೋಗನಂದೇಶ್ವರ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಆ್ಯಂಡ್ ರಿತಿಕಾದು ಫಸ್ಟ್ ಟೈಮ್ ಸೌತ್ ಇಂಡಿಯನ್ ಟೆಂಪಲ್ ವಿಸಿಟ್ ಮಾಡ್ತಿರೋದು ಅಂತೆ. ಸೊ ಅವಳು ಎಂಟ್ರೆನ್ಸಲ್ಲಿ ಹೇಳ್ತಿದ್ದು ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಇದು ನಾನು ಕೇಳಿರೋ ಹಾಗೆ ಸಮ್ 900 to close to 1000 years ಓಲ್ಡ್ ಅಂತ ನಾನು ಕೇಳಿದೆ. ನಾನು ಫಸ್ಟ್ ಟೈಮ್ ಬರ್ತಿರೋದು, ನೋಡೋಣ ಹೇಗಿದೆ ಅಂತ. ಕೂದಲು ಮೇಲೆ ಫುಲ್ ಮಾಯ್ಸ್ಟ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಫುಲ್ ಫ್ರಿಝಿ ಆಗಿಬಿಟ್ಟಿದೆ ಕೂದಲು. ಪೋನಿ ಹಾಕ್ಕೊಬಿಟ್ಟೆ. ಅಷ್ಟೇ ಹಾಗೆ. ಇವಾಗ ಫಸ್ಟ್ ಟೈಮ್ ರೈಟ್ ಟಿಪಿಕಲ್ ಸೌತ್ ಇಂಡಿಯನ್ ಫುಡ್. ಸೊ ರಿತಿಕಾ ಫಸ್ಟ್ ಟೈಮ್ ಟಿಪಿಕಲ್ ಸೌತ್ ಇಂಡಿಯನ್ ಫುಡ್ ತಿಂತಿದ್ದಾಳೆ. ಹೇಗಿದೆ ರಿತಿಕಾ? ಹೌ ಇಸ್ ಇಟ್? ಸೊ ಇವಾಗ ಅವಳು ವಡೆ ತಿಂತಿದ್ದಾಳೆ, ಆದಮೇಲೆ ಮಸಾಲೆ ದೋಸೆ ಟ್ರೈ ಮಾಡ್ತಾಳೆ. ರಿತಿಕಾ ಆಟೋ ರೈಡ್ ಹೇಗಿದೆ? ಆ ದಿನ ಈಶಾ ಫೌಂಡೇಶನ್ಗೆ ಹೋಗೋಕೆ ಆಗಿಲ್ಲ, ಬಿಕಾಸ್ ನನ್ನಿಬ್ಬರು ಫ್ರೆಂಡ್ಸ್ಗೆ ಎಮರ್ಜೆನ್ಸಿ ಕೆಲಸ ಬಂತು ಅಂತ ಅವರಿಬ್ರು ಹೊರಟರು. ಆ್ಯಂಡ್ ನಾವು ಮನೆಗೆ ವಾಪಸ್ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ನಮ್ಮ ಮನೆ ಸುತ್ತಮುತ್ತನೇ ಸುತ್ತಾಡಿದ್ವಿ. 3ನೇ ದಿನ ನಾವು ಶಾಪಿಂಗ್ ಅಂತ HSRಗೆ ಹೋದ್ವಿ. ಅವಳು ಅವ್ರ ಅಮ್ಮಗೆ ಸೀರೆ ತಗೊಂಡ್ಲು. ಆ್ಯಂಡ್ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸ್ಯಾಲ್ರಿ ಬಂದಿದ್ದು ಯೂಟ್ಯೂಬ್ ಪೇಮೆಂಟ್ ಇಂದ ನಮ್ಮ ಅಮ್ಮಗೆ 2 ಸ್ಯಾರಿ ಮತ್ತೆ ನಮ್ಮ ಅಪ್ಪಗೆ ಪ್ಯಾಂಟ್ ಮತ್ತೆ ಶರ್ಟ್ ತಗೊಂಡೆ. ಮುಂಚೆನೆ ಅನ್ಕೊಂಡಿದ್ದೆ ನನಗೆ ಲೈಫಲ್ಲಿ ಬರೋ ಫಸ್ಟ್ ಸಂಬಳದಿಂದ
ಏನಾದರೂ ಮೀನಿಂಗ್ಫುಲ್ ಆಗಿ ತಗೋಬೇಕು ಅಂತ. ಸೊ ಇದು ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತು. ಅವ್ರದ್ದು ರಿಯಾಕ್ಷನ್ ಇದೇ ವಿಡಿಯೋದಲ್ಲಿ ಆಮೇಲೆ ಕಾಣುತ್ತೆ. ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಔಟ್ ಕೊಡೋ ಟೈಮ್ ಬಂತು. ಪ್ರೀವಿಯಸ್ ವಿಡಿಯೋಲಿ ನಾನು ಮೆನ್ಷನ್ ಮಾಡಿದ್ದೆ ಈ ವಿಡಿಯೋದಲ್ಲಿ ನಾನು 10 ಜನಕ್ಕೆ ಶಾರ್ಟ್ ಔಟ್ ಕೊಡ್ತೀನಿ ಅಂತ. ಸೊ 10 ಜನ ಯಾರ್ಯಾರು ಅಂದ್ರೆ ಹಾರಿಕಾ ಕೃಷ್ಣ, ಚಂದನಾ ಖಾರ್ವಿ, ಲಕ್ಷ್ಮಿ, ಕವಿತಾ ಸಿ ಗೌಡ, ಮಹಾದೇವನ್ ಎಸ್, ಮನೋಜ್ ಪಾಟೀಲ್, ಶಿವಾನಂದ್ ಮಾತರ್, ರಮ್ಯಾ ಕೆ, ಚೇತನ್ ಕುಮಾರ್ 3988 ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ದೀಪಿಕಾ ಬೈಲು ಮನಿ ಶೆಟ್ಟಿ. ನಿಮ್ಮೆಲ್ಲರಿಗೂ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಮೆಸೇಜ್ನ ಶಾರ್ಟ್ ಔಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ವಿಡಿಯೋ ಮೇಲೆ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಅವ್ರದ್ದೆಲ್ಲ ನಾನು ನೋಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನಾನು ತುಂಬಾನೇ ಅಪ್ರಿಶಿಯೇಟ್ ಮಾಡ್ತೀನಿ. ನಿಮ್ಮ ಹೆಸರು ಕೂಡ ನಾನು ಶಾರ್ಟ್ ಔಟ್ ಕೊಡಬೇಕು ಅಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ರ್ಯಾಂಡಮ್ ಆಗಿ ಚೂಸ್ ಮಾಡಿದಾಗ ನಿಮ್ಮ ಹೆಸರು ಕೂಡ ಚೂಸ್ ಮಾಡೋ ಚಾನ್ಸಸ್ ಇದೆ. ಒನ್ಸ್ ಅಗೇನ್ ನಿಮ್ಮೆಲ್ಲರ ಸಪೋರ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಬ್ಯಾಕ್ ಟು ದ ವಿಡಿಯೋ. ನಮ್ಮ ಅಮ್ಮಗೆ ತುಂಬಾ ಟೈಮ್ ಆದ್ಮೇಲೆ ಈ ಸ್ಯಾರಿ ಒಂದು ಸೆಲೆಕ್ಟ್ ಮಾಡಿದೆ. ಇದ್ರ ಜೊತೆಗೆ ಪರ್ಪಲ್ ಸ್ಯಾರಿ ಒಂದು ಸೆಲೆಕ್ಟ್ ಮಾಡಿದೆ. ಇಷ್ಟೊಂದು ಆಪ್ಷನ್ಸ್ ಇದೆ, ಸೆಲೆಕ್ಟ್ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಸ್ಯಾರಿ ಶಾಪಿಂಗ್ ಆಯ್ತು. 4th ಫ್ಲೋರ್ ಅಲ್ಲಿ ಮೆನ್ ಸೆಕ್ಷನ್ ಇದೆ ಅಂತ ನಮ್ಮ ಅಪ್ಪಗೆ ಪಂಚೆ ಕೊಡೋಣ ಅನ್ಕೊಂಡೆ, ಬಟ್ ಶರ್ಟ್ ನೋಡೋಣ ಅಂತ ನಾನು 4th ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಶರ್ಟ್ಸ್ ನೋಡೋದಕ್ಕೆ. ನಮ್ಮ ಅಪ್ಪಗೆ ತಗೊಳೋವಾಗ ತುಂಬಾ ಬೇಗನೆ ತಗೊಂಡೆ, ಬಿಕಾಸ್ ಅಲ್ಲಿ ಮೆನ್ ಸೆಕ್ಷನ್ ಅಲ್ಲಿ ಇದ್ದಿದ್ದ ಆಪ್ಷನ್ನೇ ಕಡಿಮೆ. ಸೊ ನಮ್ಮ ಅಪ್ಪಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ಬೆಸ್ಟ್ ನ ಸೆಲೆಕ್ಟ್ ಮಾಡಿಬಿಟ್ಟು ತಗೊಂಡೆ. ಸೊ ನಾನು ರಿತಿಕಾ ಸ್ಯಾರಿ ಶಾಪಿಂಗ್, ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಏನಂದರೆ ಚೈನಾದಲ್ಲೇ ನಾನು ಎಲೆಕ್ಟ್ರಿಕ್ ಆಟೋ ಮತ್ತು ರಿಕ್ಷಾ ಲೈಕ್ ಇರೋದು ಅಂದ್ಕೊಂಡೆ, ಬಟ್ ಇಂಡಿಯಾದಲ್ಲೂ 1 ವರ್ಷದಿಂದನೇ ಸ್ಟಾರ್ಟ್ ಆಗಿದೆ ಅಂತ ನನಗೆ ಇವಾಗ ಗೊತ್ತಾಯಿತು. ಇನ್ನೊಂದು ಖುಷಿ ಮಾತೇನೆಂದರೆ ಈ ಆಟೋನ ಓಡಿಸ್ತಾ ಇರೋದು ಒಂದು ಹೆಣ್ಮಗು. ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ನಮ್ಮ ಹೆಣ್ಮಕ್ಳು ಏನಾದರೂ ಅವರೇ ಸ್ವಂತನದು ಕೆಲಸ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಸೊ ನನ್ನ ಹತ್ರ ಅವ್ರ ಹತ್ರ ಮಾತಾಡ್ತಿದ್ದೆ ಲೈಕ್ ಕೂಡ ಖುಷಿ ಆಯಿತು ಅಂತ. ಆ್ಯಂಡ್ ರಿತಿಕಾ ಕೂಡ ಫಸ್ಟ್ ಶಾಕ್ ಆಯಿತು ಎಲೆಕ್ಟ್ರಿಕ್ ಆಟೋನ ನೋಡಿಬಿಟ್ಟು. ಆ್ಯಂಡ್ ನಾನು ಫಸ್ಟ್ ಟೈಮ್ ಕೂತ್ಕೊಂತಿರೋದು. 4 ಜನ ಇಡ್ಸ್ತಾರೆ ಈ ಆಟೋದಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾರ್ಮಲ್ ಆಟೋಗಿಂತ ಈ ಎಲೆಕ್ಟ್ರಿಕ್ ಆಟೋನೂ ತುಂಬ ಚೆನ್ನಾಗಿದೆ. ಈ ಕ್ಷಣಕ್ಕೋಸ್ಕರ ನಾನು 24 ವರ್ಷ ಕಾದೆ. ಅಪ್ಪ ಅಮ್ಮ ಮತ್ತೆ ಅಣ್ಣ ಕೂಡ ನನಗೆ ಇದುವರೆಗೂ ಎಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಒಂದು ಲೈಫ್ನ ಕೊಟ್ಟಿದ್ದಾರೆ. 3 ಜನದ್ದು ಸಪೋರ್ಟ್, ಸ್ಯಾಕ್ರಿಫೈಸ್ ಮತ್ತೆ ಲವ್ ಇಂದ ಇವಾಗ ನಾನು ಎಲ್ಲಿದ್ದೀನೋ ಅಲ್ಲಿರೋಕೆ ಸಾಧ್ಯ ಆಗಿತ್ತು. ಸೊ ನನ್ನ ಕಡೆಯಿಂದ ಆದಷ್ಟು ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಅಂತ ನನ್ನ ಆಸೆ. ಇವು ಕೂಡ ಅಷ್ಟೇ. ನಿಮ್ಮ ಅಪ್ಪ ಅಮ್ಮ ಎಷ್ಟೊಂದು ಸ್ಯಾಕ್ರಿಫೈಸಸ್ ಮಾಡಿ ನಿಮ್ಮನ್ನ ಬೆಳೆಸ್ತಾ ಇರ್ತಾರೆ. ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಒಂದು ಸಣ್ಣ ಮೆಸೇಜ್ನ ತಲುಪಿಸೋಕೆ ಇಷ್ಟಪಡ್ತೀನಿ. నాది ప్యాంట్ షర్ట్ చెక్స్ షర్ట్ పుట్టు ఇష్టమైన రెడీ బాగుండదు. బాగుందా? ఇష్టమైనమ్మా? ఇందా నీకు 2 సీర్లు. బాగుందా? ಫಸ್ಟ್ ಟೈಮ್ ರಾಗಿ ಮುದ್ದೆ ತಿಂತಾ ಇದ್ದಾಳೆ. ಸೊ ಸ್ವಲ್ಪ ಚಿಕ್ಕದಾಗಿಟ್ಟಿದ್ವಿ ಬಿಕಾಸ್ ಅವಳಿಗೆ ಯಾವತ್ತೂ ಅಭ್ಯಾಸ ಇಲ್ಲ ಅಂತ. ಸೊ ಐ ಶೋ ಯು ಹೌ ಟು ಈಟ್. ಓಕೆ, ದಿಸ್ ಇಸ್ ಕಾಲ್ಡ್ ರಾಗಿ ಮುದ್ದೆ. ಇಟ್ಸ್ ಮೇಡ್ ಫ್ರಮ್ ರಾಗಿ ಮಿಲೆಟ್ಸ್. ಸೊ ರಾಗಿ ಮುದ್ದೆ, ಸೊಪ್ಪು ಸಾರು, ಸೊಪ್ಪು ಪಲ್ಯ ಮತ್ತು ಅನ್ನ. ಫಸ್ಟ್ ಯು ಹ್ಯಾವ್ ಟು ಟೇಕ್ ಅ ಸ್ಮಾಲ್ ಬೈಟ್ ಬಿಕಾಸ್ ಯು ಆರ್ ನಾಟ್ ಯೂಸ್ ಟು ಇಟ್. ಟೇಕ್ ಅ ಸ್ಮಾಲ್ ಬೈಟ್. ಓಕೆ, ಆ್ಯಂಡ್ ದೆನ್ ಡೂ ಇಟ್ ಲೈಕ್ ಅ ರೌಂಡ್ ಬಾಲ್. Like a round ball. Okay, like at least a oval shape. Okay, and then dip this in the sambar. Yeah, dip it nicely like this. Dip it and roll it. Okay, and then keep it in your mouth. Swallow. You should not bite. You should swallow. Yeah, you should swallow it. You should not bite. ಕೊನೆಗೂ ರಿತಿಕಾ ಬೆಂಗಳೂರಿಂದ ಅವಳ ಮನೆಗೆ ಹೋಗ್ತಿದ್ದಾಳೆ, ಅಂದರೆ ಉದಯಪುರ್ಗೆ. ಸೊ ಒನ್ ಲಾಸ್ಟ್ ಟೈಮ್ ನನ್ನ ಜೊತೆಯಲ್ಲಿ ರಿತಿಕಾ ನನ್ನ ವಿಡಿಯೋಲಿ ಇರ್ತಾಳೆ. ಸೊ ರಿತಿಕಾ, ಒನ್ ಲಾಸ್ಟ್ ಟೈಮ್ ಸೇ ಎವ್ರಿವನ್. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ನಾವು ಯಾವಾಗ ಮೀಟ್ ಮಾಡ್ತೀವೋ ಗೊತ್ತಿಲ್ಲ. ವೆನ್ ಆರ್ ವಿ ಮೀಟಿಂಗ್ ನೆಕ್ಸ್ಟ್ ಟೈಮ್? ನೆಕ್ಸ್ಟ್ ಇಯರ್ ದಿಸ್ ಟೈಮ್. ಶ್ಯೂರ್, ಐ ಥಿಂಕ್ ಸೊ. ಯಾ, ಇವಾಗ ನಮಗೆ ಏರ್ಪೋರ್ಟಿಗೆ ಟೈಮ್ ಆಗ್ತಿದೆ. ಬೆಳಿಗ್ಗೆ 4 ಗಂಟೆ.
4 ಗಂಟೆ ಆಗಿದೆ. ನಾವಿವಾಗ ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡ್ತಿದ್ದೀವಿ. ಸೊ ನಾನು ಕ್ಯಾಬಲ್ಲಿ ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ರಿತಿಕಾ ಜೊತೆ ಕ್ಯಾಬಲ್ಲಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಏರ್ಪೋರ್ಟ್ ರೀಚ್ ಆದ್ವಿ. ಆ್ಯಂಡ್ ಇಬ್ಬರಿಗೂ ನಿದ್ದೆ ಇಲ್ಲ, ರಾತ್ರಿಯಿಂದ ನಿದ್ದೆ ಮಾಡಿಲ್ಲ. ಬೆಳಗ್ಗೆ 5 ಗಂಟೆ ಆಯಿತು. ನಾನು ಅವನ್ನ ಡ್ರಾಪ್ ಮಾಡಿಬಿಟ್ಟು ಬಸ್ಸಲ್ಲಿ ಬರ್ತೀನಿ ವಾಪಸ್. See you guys next year. See you all guys next year in Bangalore. ಓಕೆ, ಅವಳು ಸಿ ಯು ಗೈಸ್ ಇನ್ ನೆಕ್ಸ್ಟ್ ಇಯರ್ ಇನ್ ಬೆಂಗಳೂರು ಅಂತ ಹೇಳ್ತಾನೆ. ನೋಡೋಣ ಬರ್ತಾಳೋ ಇಲ್ವೋ. So let's see, will you come or not? ರಿತಿಕಾನ ಫೈನಲಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ದೀನಿ. 6:10ಗೆ ಅವಳಿಗೆ ಬೋರ್ಡಿಂಗ್ ಟೈಮ್ ಇದೆ ಆ್ಯಂಡ್ 7:05ಗೆ ಅವಳು ಫ್ಲೈಟ್ ಇದೆ. ಸೊ ಅವಳು ಇವಾಗ ಹೋಗ್ತಿದ್ದಾಳೆ ಆ್ಯಂಡ್ ಪ್ರಾಬಬ್ಲಿ ಇದು ನನ್ನ ಫೈನಲ್ ಗುಡ್ ಬೈಸ್ ಅವಳಿಗೆ ಇಲ್ಲಿಂದ. ಆ್ಯಂಡ್ ಇದಾದಮೇಲೆ ಅವಳ ದಾರಿ ಅವಳಿಗೆ, ನನ್ನ ದಾರಿ ನನಗೆ. ಬಟ್ 1 ಇಯರ್ ಆದಮೇಲೆ ಮೀಟ್ ಮಾಡ್ತೀವಿ, ಇಲ್ಲ 2 ಇಯರ್ಸ್ ಆದಮೇಲೆ ಮೀಟ್ ಮಾಡ್ತೀವಿ. ಅದನ್ನು ಪಿಂಕಿ ಪ್ರಾಮಿಸ್ ಮಾಡಿದ್ದೀವಿ ತಾನೇ. ಸೊ ಒಂದ್ಸರಿ ರಿತಿಕಾ ಮುಖನ ನೋಡ್ಕೊಬಿಡಿ. Fingers bro. ಇಟ್ ವೋಂಟ್ ಗ್ರೋ. What if it grows? ಯು ಆರ್ ಕಮಿಂಗ್, ದಟ್ಸ್ ಇಟ್. ಏನೇನೋ ನಾಟಕ ಮಾಡ್ತಿದ್ದಾಳೆ, ಬರ್ದಿರಾ ತಾನೇ. ಒನ್ ಲಾಸ್ಟ್ ಟೈಮ್ ಈ ನಮ್ಮ ಅಂದವಾದ ರಿತಿಕಾ ಮುಖವನ್ನು ನೋಡ್ಕೊಬಿಡಿ. ಬಿಕಾಸ್ ನನ್ನ ವ್ಲಾಗ್ಸಲ್ಲಿ ಇನ್ನು ಕಾಣಿಸ್ಕೊಳಲ್ಲ ಅವಳು. ವೀಡಿಯೋ ಕಾಲಲ್ಲಿ ತೋರಿಸ್ತೀನಿ, ಬಟ್ ನಾನು ಡೈರೆಕ್ಟಾಗಿ ವ್ಲಾಗ್ಸಲ್ಲಿ ಕಾಣಿಸ್ಕೊಳಲ್ಲ ನಮ್ಮ ಅಂದವಾದ ರಿತಿಕಾ. ಒನ್ ಲಾಸ್ಟ್ ಟೈಮ್ ರಿತಿಕಾಗೆ ಗುಡ್ ಬೈ, ಹ್ಯಾವ್ ಅ ಸೇಫ್ ಜರ್ನಿ. Goodbye guys. ಮೀಟ್ ಯು ನೆಕ್ಸ್ಟ್ ಇಯರ್ Meet you or next year. 2 years. In 2 years. Yeah. ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಾಯಿತು, ರಿತಿಕಾ ಹೋದ್ಲು. ಆ್ಯಂಡ್ ನಾನು ಬಸ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಈ ಬಸ್ ನಮ್ಮ ಮನೆ ಕಡೆ ಹೋಗುತ್ತೆ, ಇದು ತೊಗೊಂಡು ಹೋಗ್ತಿದ್ದೀನಿ. ನಾನು ಬಸ್ನ ಬೋರ್ಡ್ ಮಾಡಿದ್ದೀನಿ ಆ್ಯಂಡ್ ಯಾರೋ ಒಬ್ಬರು ಹಿಂದೆ ಇದ್ದಾರೆ ಅಷ್ಟೇ. ನಾನು ಡ್ರೈವರ್ ಸೀಟ್ ಹಿಂದೆನೇ ಕೂತಿದ್ದೀನಿ ಬಿಕಾಸ್ ನನಗೆ ಭಯ ಆಗುತ್ತೆ. ಆ್ಯಕ್ಚುಲಿ ನಾನು ಇನ್ನೊಂದು ಬಸ್ಸಲ್ಲಿ ಕೂತ್ಕೊಂಡಿದ್ದೆ, ಬಟ್ ಆ ಬಸ್ ಡ್ರೈವರ್ ಇಟ್ಕೊಂಡು ಇದು ನಾನು ಹೋಗೋ ಜಾಗಕ್ಕೆ ಹೋಗಲ್ಲ, ಬಟ್ ಮಧ್ಯದಾರಿಯಲ್ಲಿ ನಿಲ್ಲಿಸುತ್ತೆ, ಸಿಲ್ಕ್ ಬೋರ್ಡ್ ಹತ್ರ ನಿಲ್ಲಿಸುತ್ತೆ ಅಂತ ಹೇಳಿದರು. ಬಟ್ ಸಿಲ್ಕ್ ಬೋರ್ಡಿಂದ ನಮ್ಮನೆ ಸ್ವಲ್ಪ ದೂರ, ನನಗೆ ಅಲ್ಲಿಂದ ಒಬ್ಬಳೆ ಈ ಟೈಮಲ್ಲಿ ಹೋಗೋಕೆ ಇಷ್ಟ ಇಲ್ಲ. ಸೊ ನಾನು ಹೋಗೋ ನನ್ನ ಮನೆ ಹತ್ರ ಹೋಗೋ ಬಸ್ಸೇ ತೊಗೊಂಡೆ ನಾನು. ಸೊ ಅದಕ್ಕೆ ನಾನು ಬಸ್ನ ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಬಸ್ಸಲ್ಲಿ ಕೂತಿದ್ದೀನಿ. ಇದು ಲಿಟ್ರಲಿ ಯಾರೂ ಇಲ್ಲ, ಹಿಂದೆ ಯಾರೋ ಒಬ್ಬರು ಇದ್ರೇನೋ ನನಗೆ ಸರಿಯಾಗಿ ಕಾಣಿಸಿಲ್ಲ. ಸೊ ಇದು ಬಸ್ಸು ಮತ್ತು 6 ಗಂಟೆಗೆ ಬಿಡೋದಂತೆ, 6 ಗಂಟೆ ಇಲ್ಲ 6:15ಕ್ಕೆ. ಟೈಮ್ ಇನ್ನು 5:45. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಾನು ಈ ಟೈಮಲ್ಲಿ ಒಬ್ಬಳೇ ಟ್ರಾವೆಲ್ ಮಾಡ್ತಿರೋದು. ಇದುವರೆಗೂ ನಾನು ಯಾವತ್ತೂ ಟ್ರಾವೆಲ್ ಮಾಡಿರಲಿಲ್ಲ ಒಬ್ಬಳೇ. ಸೊ ಇದು ಫಸ್ಟ್ ಟೈಮ್ ಆ್ಯಂಡ್ ಫಸ್ಟ್ ಅನುಭವ. ಇದು 3ನೇ ಬಸ್ ನಾನು ಚೇಂಜ್ ಮಾಡ್ತಿರೋದು. ಅವರು ಆ ಬಸ್ಸಿಂದ ಈ ಬಸ್ಗೆ ಹೋಗಿ, ಈ ಬಸ್ಸಿಂದ ಆ ಬಸ್ಗೆ ಹೋಗಿ ಅಂತ ನನಗೆ ಚೇಂಜ್ ಮಾಡಿಸ್ತಾನೆ ಇದ್ದರು. ಆ್ಯಂಡ್ ಫೈನಲಿ ಅವ್ರನ್ನ ಕೇಳಿದೆ, ಅಂಕಲ್ ಹಿಂಗೆ ಚೇಂಜ್ ಮಾಡಲ್ಲ ತಾನೇ, ಇದೇ ತಾನೇ ಫೈನಲಿ ನಾನು ಹೋಗೋ ಜಾಗ ಅಂತ ಹೇಳಿದೆ. ಸೊ ಅವರು ಇಲ್ಲ ಚೇಂಜ್ ಮಾಡಲ್ಲ, ಅದು ಬೇರೆ ಕಡೆ ಹೋಗ್ತಿದೆ, ಇದು ಬೇರೆ ಕಡೆ ಹೋಗ್ತಿದೆ. ಸೊ ಬರೀ 8 ಅಂತ ಇರಬೇಕು ಅಂತಲೇ ಹೇಳಿದ್ರು. ಸೊ ನಾನು ಈ ಬಸ್ಸಿಗೆ ಬಂದು ಫೈನಲಿ ಕೂತ್ಕೊಂಡೆ. ಆ್ಯಂಡ್ ಹೋಪ್ಫುಲಿ ಅವ್ರು ಇನ್ನೊಂದು ಬಸ್ ಚೇಂಜ್ ಮಾಡಿ ಅಂತ ಹೇಳಲ್ಲ ಅಂದ್ಕೊತೀನಿ. ಆ್ಯಂಡ್ ಇದು 6:05ಕ್ಕೆ ಬಿಡುತ್ತಂತೆ. ಟೈಮ್ ಇವಾಗ 5:53. ಸೊ ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡಬೇಕಷ್ಟೆ. ಆ್ಯಂಡ್ ನೀವು ನನ್ನ ಕಣ್ಣು ನೋಡ್ಬೋದು ನಿದ್ದೆಗೆ ಹೇಗಾಗಿದೆ ಅಂತ. ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಪ್ರಾಬಬ್ಲಿ ಮನೇಲಿದ್ದು ನನ್ನ ಟೈಮ್ ಟೇಬಲ್ನ ಫಿಕ್ಸ್ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ಸೊ ಅಷ್ಟೇ. ಇನ್ನು ರಿತಿಕಾ ಹೋದ್ಲು. ಇದಾದಮೇಲೆ ನಾನು ನನ್ನ ಥಿಂಗ್ಸ್ನ ಸಾರ್ಟ್ ಮಾಡಿಕೊಂಡು ಕೆಲವೊಂದು ಐಟಮ್ಸ್ನೆಲ್ಲ ಆರ್ಡ್ರ್ ಮಾಡ್ಕೋಬೇಕು. ಅದು ಬಿಟ್ಟರೆ ನಂದು ಎಲ್ಲ ಸೆಟ್ ಆಗುತ್ತೆ. ಅದಾದಮೇಲೆ ನಾನು ನನ್ನ ಲೈಫ್ ಮೇಲೆ ಪ್ರಾಪರಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಬಿಕಾಸ್ ಇಟ್ಸ್ ಅ ಸೀರಿಯಸ್ ಪಾಯಿಂಟ್ ಆಫ್ ಟೈಮ್. ಕಮಿಂಗ್ ಅಪ್ ನೆಕ್ಸ್ಟ್ ನನ್ನ ಪುಟ್ಟ ಕುಟುಂಬನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ತೀನಿ. ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಇದೇ ಥರ ವಿಡಿಯೋಸ್ ಇನ್ನೂ ನೋಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ತುಂಬಾನೇ ಮುಖ್ಯ. ಸ್ವಲ್ಪ ಲೇಟ್ ಆದರೂ ನಾನು ಎಲ್ಲ ಕಮೆಂಟ್ಸ್ನು ಓದ್ಬಿಟ್ಟು ರಿಪ್ಲೈ ಮಾಡ್ತೀನಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಜೈ ಜಿಯಾನ್. ಬಳೆ 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 ಏನು